ಪೋಕ್ಸೋ ಮತ್ತು ಜೆಜೆ ಆಕ್ಟ್ ಜುವೆನೈಲ್ ಜಸ್ಟಿಸ್ ಆಕ್ಟ್ ಸೇರಿದಂತೆ ಏನು ನಿಯಮಗಳ ಪ್ರಕಾರ ಕ್ರಮ ತಗೋಬೇಕು ಅದನ್ನ ತಗೊಳ್ಳಲಾಗುತ್ತೆ. ಅದ್ರ ಮುಂದುವರೆದು ಈ ಹೆಣ್ಮಗುಗೆ ಬೇರೆ ಯಾರಾದ್ರೂ ತೊಂದರೆ ಕೊಟ್ಟಿದ್ದಾರಾ ಅಥವಾ ಈ ಹುಡುಗರು ಬೇರೆ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದಾರಾ, ಮತ್ತೆ 14-15ನೇ ವಯಸ್ಸಿಗೆ ಈ ಎಲ್ಲಾ ಮಾಹಿತಿಯನ್ನ ಈ ಹುಡುಗರು ಯಾವ ರೀತಿ ಪಡ್ಕೊಂಡ್ರು, ಯಾರಿಂದ ಏನಾದ್ರು ಇವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ, ಸಂಪೂರ್ಣ ತನಿಖೆಯನ್ನ ಒಂದು ಸಮಗ್ರ ತನಿಖೆಯ ಮುಖಾಂತರ ಮಾಡಲಾಗುತ್ತೆ. ಈ 3 ಜನ ಆರೋಪಿತ ಬಾಲಕರಲ್ಲಿ ಇಬ್ರು 9ನೇ ಕ್ಲಾಸ್ ಓದ್ತಾ ಇದ್ರು, ಒಬ್ರು ಸ್ಕೂಲ್ ಡ್ರಾಪ್ ಔಟ್. ಬಾಲಕಿ ಕೂಡ ಮಿಡ್ಲ್ ಸ್ಕೂಲಲ್ಲಿ ಓದ್ತಾ ಇದ್ರು. ಹೌದು. ಈ ನೊಂದ ಬಾಲಕಿಯ ಪೋಷಕರಿಬ್ರು ದಿನ ಬೆಳಗ್ಗೆ ಆದ್ರೆ ಕಷ್ಟಪಟ್ಟು ದುಡಿಯುವಂತವ್ರು, ಹೊರಗಡೆ ಹೋಗ್ಬಿಟ್ಟು ಕೂಲಿ ಕೆಲಸ ಮಾಡುವಂತವ್ರು. ಸೊ ಅದನ್ನ ಮಾಡ್ಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಒಂದ್ ವಾರ ರಜಾ, ಏನು ಕ್ರಿಸ್ಮಸ್ ರಜಾ ಇತ್ತು, ಈ ಸಂದರ್ಭದಲ್ಲಿ ಒಂದು ಘಟನೆ ಆಗಿದೆ. ರೆಗ್ಯುಲರ್ ಸ್ಕೂಲ್ಗೆ ಹೋಗೋ ಹುಡುಗಿ ರಜಾ ಅಂತ ಮನೇಲಿದ್ಲು. ಮನೆಗಿದ್ದಾಗ ಒಂದು ವಾರದಲ್ಲಿ ಈ ತರ. ಹೌದು, ಆರೋಪಿತರೆಲ್ಲರೂ ಪರಿಚಯಸ್ಥರೆ, ಬಹಳಷ್ಟು ದಿನಗಳಿಂದ ಪರಿಚಯ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಕಮಿಷನರೇಟ್ ವ್ಯಾಪ್ತಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಸಂಜೆ ಒಂದು ಘಟನೆ ಆಗಿದೆ. ಅದರಲ್ಲಿ 7ನೇ ಕ್ಲಾಸ್ ಒಂದು ಹುಡುಗಿ ಆನ್ಯುವಲ್ ಗ್ಯಾದರಿಂಗ್ ಅಲ್ಲಿ ಹೊರಗಡೆ ಸ್ಕೂಲ್ ಪ್ರಿಮೈಸಸ್ ಇಂದ ಸ್ವಲ್ಪ ಹೊರಗಡೆ ನಿಂತಿದ್ದಂತ ಸಂದರ್ಭದಲ್ಲಿ ಅದೇ ಶಾಲೆ ಇಬ್ರು ಹುಡುಗರು ಆ ಹುಡುಗಿಗೆ ಸ್ವಲ್ಪ ಕಮೆಂಟ್ಸ್ ಪಾಸ್ ಮಾಡಿದ್ದಾರೆ. ಯಾಕೆ ಈ ತರ ಮಾಡ್ತೀರಾ ಅಂತಂದಾಗ ಒಬ್ಬ ಹುಡುಗ ಆ ಹುಡುಗಿಗೆ ಕಪಾಳ ಕೊಡ್ತಿದ್ದಾನೆ. ಅದಾದ್ಮೇಲೆ ಆ ಹುಡುಗಿ ತಮ್ಮ ಪೋಷಕರನ್ನ ಕರೆಸ್ಕೊಂಡು ವಿಷಯ ತಿಳಿಸಿದಂತ ಸಂದರ್ಭದಲ್ಲಿ ಮೀನ್ ವೈಲ್ ಆ ಹುಡುಗರು ಇಬ್ರೇನಿದ್ರು 9ನೇ ಕ್ಲಾಸ್ ಓದ್ತಿದ್ದಂಥವ್ರು, ಅವರ ಅಕ್ವೆಂಟೆನ್ಸಸ್ ಅಂದ್ರೆ ಅವ್ರ ಪರಿಚಯಸ್ಥರು ಒಂದು 2-3 ಜನ ದೊಡ್ಡವ್ರನ್ನ ಕರೆಸ್ಬಿಟ್ಟು ಅಲ್ಲಿ ಪೋಷಕರು ಜೊತೆನೂ ಸಂಘರ್ಷ ಮಾಡಿ ಹೊಡೆಯುವಂತ ಪ್ರಯತ್ನ ಮಾಡಿದ್ದಾರೆ. 2 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಒಟ್ಟು 4 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. 2 ಅಡಲ್ಟ್ಸ್, 2 ನಾನ್ ಅಡಲ್ಟ್ಸ್ ಜುವೆನೈಲ್ಸ್. 2 ಜುವೆನೈಲ್ಸ್ ಮೇಲೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ಮತ್ತು 2 ಅಡಲ್ಟ್ಸ್ ಮೇಲೆ BNS ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದೀವಿ. ಟೀಸಿಂಗ್ ಅನ್ನೋದಕ್ಕಿಂತ ಹುಡುಗಿ ಅವ್ರ ಸ್ನೇಹಿತರ ಜೊತೆ ಎಲ್ಲ ನಿಂತಿದ್ದಾಗ ಸ್ವಲ್ಪ ಕಮೆಂಟ್ಸ್ ಮಾಡಿದ್ದಾರೆ. ಆ ಹುಡುಗಿ ಸ್ವಲ್ಪ ಆಕ್ಟಿವ್ ಆಗಿದ್ಲು ಅಂತಂದು ಕಮೆಂಟ್ ಮಾಡಿದ್ದಾರೆ. ಅದು ತಪ್ಪು. ಹಂಗಾಗಿ ಯಾಕೆ ಈ ತರ ಮಾಡ್ತೀರಿ ನೀವು ಸೀನಿಯರ್ಸು ಅಂತಂದಾಗ ಅವಳು ಸ್ವಲ್ಪ ಏನ್ ಜಾಸ್ತಿ ಮಾತಾಡ್ತೀಯಲ್ಲ ಅಂತ ಒಂದು ಏಟ್ ಹೊಡೆದಿದ್ದಾರೆ. ಅದಾದ್ಮೇಲೆ ಆ ಹುಡುಗಿ ಪೋಷಕರಿಗೆ ಈ ತರ ಆಯ್ತು ಅಂತಂತ ಕರೆಸಿದಾಗ ಅಷ್ಟೊತ್ತಿಗೆ ಮತ್ತೆ ಯಾರಾದ್ರೂ ಜನ ಬಂದ್ಬಿಟ್ಟಾರ ಅಂತ ಇವರು ಏರಿಯಾದ 3-4 ಜನ ಹುಡುಗನ್ ಕರೆಸಿದ್ದಾರೆ. ಒಟ್ಟು 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಪೋಕ್ಸೋ ಮತ್ತು ಜೆಜೆ ಆಕ್ಟ್ ಜುವೆನೈಲ್ ಜಸ್ಟಿಸ್ ಆಕ್ಟ್ ಸೇರಿದಂತೆ ಏನು ನಿಯಮಗಳ ಪ್ರಕಾರ ಕ್ರಮ ತಗೋಬೇಕು ಅದನ್ನ ತಗೊಳ್ಳಲಾಗುತ್ತೆ. ಅದ್ರ ಮುಂದುವರೆದು ಈ ಹೆಣ್ಮಗುಗೆ ಬೇರೆ ಯಾರಾದ್ರೂ ತೊಂದರೆ ಕೊಟ್ಟಿದ್ದಾರಾ ಅಥವಾ ಈ ಹುಡುಗರು ಬೇರೆ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದಾರಾ, ಮತ್ತೆ 14-15ನೇ ವಯಸ್ಸಿಗೆ ಈ ಎಲ್ಲಾ ಮಾಹಿತಿಯನ್ನ ಈ ಹುಡುಗರು ಯಾವ ರೀತಿ ಪಡ್ಕೊಂಡ್ರು, ಯಾರಿಂದ ಏನಾದ್ರು ಇವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ, ಸಂಪೂರ್ಣ ತನಿಖೆಯನ್ನ ಒಂದು ಸಮಗ್ರ ತನಿಖೆಯ ಮುಖಾಂತರ ಮಾಡಲಾಗುತ್ತೆ. ಈ 3 ಜನ ಆರೋಪಿತ ಬಾಲಕರಲ್ಲಿ ಇಬ್ರು 9ನೇ ಕ್ಲಾಸ್ ಓದ್ತಾ ಇದ್ರು, ಒಬ್ರು ಸ್ಕೂಲ್ ಡ್ರಾಪ್ ಔಟ್. ಬಾಲಕಿ ಕೂಡ ಮಿಡ್ಲ್ ಸ್ಕೂಲಲ್ಲಿ ಓದ್ತಾ ಇದ್ರು. ಹೌದು. ಈ ನೊಂದ ಬಾಲಕಿಯ ಪೋಷಕರಿಬ್ರು ದಿನ ಬೆಳಗ್ಗೆ ಆದ್ರೆ ಕಷ್ಟಪಟ್ಟು ದುಡಿಯುವಂತವ್ರು, ಹೊರಗಡೆ ಹೋಗ್ಬಿಟ್ಟು ಕೂಲಿ ಕೆಲಸ ಮಾಡುವಂತವ್ರು. ಸೊ ಅದನ್ನ ಮಾಡ್ಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಒಂದು ವಾರ ರಜಾ, ಏನು ಕ್ರಿಸ್ಮಸ್ ರಜಾ ಇತ್ತು, ಈ ಸಂದರ್ಭದಲ್ಲಿ ಒಂದು ಘಟನೆ ಆಗಿದೆ. ರೆಗ್ಯುಲರ್ ಸ್ಕೂಲ್ಗೆ ಹೋಗೋ ಹುಡುಗಿ ರಜಾ ಅಂತ ಮನೇಲಿದ್ಲು. ಮನೆಗಿದ್ದಾಗ ಒಂದು ವಾರದಲ್ಲಿ ಈ ತರ. ಹೌದು, ಆರೋಪಿತರೆಲ್ಲರೂ ಪರಿಚಯಸ್ಥರೆ, ಬಹಳಷ್ಟು ದಿನಗಳಿಂದ ಪರಿಚಯ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಕಮಿಷನರೇಟ್ ವ್ಯಾಪ್ತಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಸಂಜೆ ಒಂದು ಘಟನೆ ಆಗಿದೆ. ಅದರಲ್ಲಿ 7ನೇ ಕ್ಲಾಸ್ ಒಂದು ಹುಡುಗಿ ಆನ್ಯುವಲ್ ಗ್ಯಾದರಿಂಗ್ ಅಲ್ಲಿ ಹೊರಗಡೆ ಸ್ಕೂಲ್ ಪ್ರಿಮೈಸಸ್ ಇಂದ ಸ್ವಲ್ಪ ಹೊರಗಡೆ ನಿಂತಿದ್ದಂತ ಸಂದರ್ಭದಲ್ಲಿ ಅದೇ ಶಾಲೆ ಇಬ್ರು ಹುಡುಗರು ಆ ಹುಡುಗಿಗೆ ಸ್ವಲ್ಪ ಕಮೆಂಟ್ಸ್ ಪಾಸ್ ಮಾಡಿದ್ದಾರೆ. ಯಾಕೆ ಈ ತರ ಮಾಡ್ತೀರಾ ಅಂತಂದಾಗ ಒಬ್ಬ ಹುಡುಗ ಆ ಹುಡುಗಿಗೆ ಕಪಾಳ ಕೊಡ್ತಿದ್ದಾನೆ. ಅದಾದ್ಮೇಲೆ ಆ ಹುಡುಗಿ ತಮ್ಮ ಪೋಷಕರನ್ನ ಕರೆಸ್ಕೊಂಡು ವಿಷಯ ತಿಳಿಸಿದಂತ ಸಂದರ್ಭದಲ್ಲಿ ಮೀನ್ ವೈಲ್ ಆ ಹುಡುಗರು ಇಬ್ರೇನಿದ್ರು 9ನೇ ಕ್ಲಾಸ್ ಓದ್ತಿದ್ದಂಥವ್ರು, ಅವರ ಅಕ್ವೆಂಟೆನ್ಸಸ್ ಅಂದ್ರೆ ಅವ್ರ ಪರಿಚಯಸ್ಥರು ಒಂದು 2-3 ಜನ ದೊಡ್ಡವ್ರನ್ನ ಕರೆಸ್ಬಿಟ್ಟು ಅಲ್ಲಿ ಪೋಷಕರು ಜೊತೆನೂ ಸಂಘರ್ಷ ಮಾಡಿ ಹೊಡೆಯುವಂತ ಪ್ರಯತ್ನ ಮಾಡಿದ್ದಾರೆ. 2 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಒಟ್ಟು 4 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. 2 ಅಡಲ್ಟ್ಸ್, 2 ನಾನ್ ಅಡಲ್ಟ್ಸ್ ಜುವೆನೈಲ್ಸ್. 2 ಜುವೆನೈಲ್ಸ್ ಮೇಲೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ಮತ್ತು 2 ಅಡಲ್ಟ್ಸ್ ಮೇಲೆ BNS ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದೀವಿ. ಟೀಸಿಂಗ್ ಅನ್ನೋದಕ್ಕಿಂತ ಹುಡುಗಿ ಅವ್ರ ಸ್ನೇಹಿತರ ಜೊತೆ ಎಲ್ಲ ನಿಂತಿದ್ದಾಗ ಸ್ವಲ್ಪ ಕಮೆಂಟ್ಸ್ ಮಾಡಿದ್ದಾರೆ. ಆ ಹುಡುಗಿ ಸ್ವಲ್ಪ ಆಕ್ಟಿವ್ ಆಗಿದ್ಲು ಅಂತಂದು ಕಮೆಂಟ್ ಮಾಡಿದ್ದಾರೆ. ಅದು ತಪ್ಪು. ಹಂಗಾಗಿ ಯಾಕೆ ಈ ತರ ಮಾಡ್ತೀರಿ ನೀವು ಸೀನಿಯರ್ಸು ಅಂತಂದಾಗ ಅವಳು ಸ್ವಲ್ಪ ಏನ್ ಜಾಸ್ತಿ ಮಾತಾಡ್ತೀಯಲ್ಲ ಅಂತ ಒಂದು ಏಟ್ ಹೊಡೆದಿದ್ದಾರೆ. ಅದಾದ್ಮೇಲೆ ಆ ಹುಡುಗಿ ಪೋಷಕರಿಗೆ ಈ ತರ ಆಯ್ತು ಅಂತಂತ ಕರೆಸಿದಾಗ ಅಷ್ಟೊತ್ತಿಗೆ ಮತ್ತೆ ಯಾರಾದ್ರೂ ಜನ ಬಂದ್ಬಿಟ್ಟಾರ ಅಂತ ಇವರು ಏರಿಯಾದ 3-4 ಜನ ಹುಡುಗನ್ ಕರೆಸಿದ್ದಾರೆ. ಒಟ್ಟು 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಪೋಕ್ಸೋ ಮತ್ತು ಜೆಜೆ ಆಕ್ಟ್ ಜುವೆನೈಲ್ ಜಸ್ಟಿಸ್ ಆಕ್ಟ್ ಸೇರಿದಂತೆ
ಏನು ನಿಯಮಗಳ ಪ್ರಕಾರ ಕ್ರಮ ತಗೋಬೇಕು ಅದನ್ನ ತಗೊಳ್ಳಲಾಗುತ್ತೆ. ಅದ್ರ ಮುಂದುವರೆದು ಈ ಹೆಣ್ಮಗುಗೆ ಬೇರೆ ಯಾರಾದ್ರೂ ತೊಂದರೆ ಕೊಟ್ಟಿದ್ದಾರಾ ಅಥವಾ ಈ ಹುಡುಗರು ಬೇರೆ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದಾರಾ, ಮತ್ತೆ 14-15ನೇ ವಯಸ್ಸಿಗೆ ಈ ಎಲ್ಲ ಮಾಹಿತಿಯನ್ನ ಈ ಹುಡುಗರು ಯಾವ ರೀತಿ ಪಡ್ಕೊಂಡ್ರು, ಯಾರಿಂದ ಏನಾದ್ರು ಇವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ, ಸಂಪೂರ್ಣ ತನಿಖೆಯನ್ನ ಒಂದು ಸಮಗ್ರ ತನಿಖೆಯ ಮುಖಾಂತರ ಮಾಡಲಾಗುತ್ತೆ. ಈ 3 ಜನ ಆರೋಪಿತ ಬಾಲಕರಲ್ಲಿ ಇಬ್ರು 9ನೇ ಕ್ಲಾಸ್ ಓದ್ತಾ ಇದ್ರು, ಒಬ್ರು ಸ್ಕೂಲ್ ಡ್ರಾಪ್ ಔಟ್. ಬಾಲಕಿ ಕೂಡ ಮಿಡ್ಲ್ ಸ್ಕೂಲಲ್ಲಿ ಓದ್ತಾ ಇದ್ರು. ಹೌದು. ಈ ನೊಂದ ಬಾಲಕಿಯ ಪೋಷಕರಿಬ್ರು ದಿನ ಬೆಳಗ್ಗೆ ಆದ್ರೆ ಕಷ್ಟಪಟ್ಟು ದುಡಿಯುವಂತವ್ರು, ಹೊರಗಡೆ ಹೋಗ್ಬಿಟ್ಟು ಕೂಲಿ ಕೆಲಸ ಮಾಡುವಂತವ್ರು. ಸೊ ಅದನ್ನ ಮಾಡ್ಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಒಂದ್ ವಾರ ರಜಾ, ಏನು ಕ್ರಿಸ್ಮಸ್ ರಜಾ ಇತ್ತು. ಈ ಸಂದರ್ಭದಲ್ಲಿ ಒಂದು ಘಟನೆ ಆಗಿದೆ. ರೆಗ್ಯುಲರ್ ಸ್ಕೂಲ್ಗೆ ಹೋಗೋ ಹುಡುಗಿ ರಜಾ ಅಂತ ಮನೇಲಿದ್ಲು. ಮನೆಗಿದ್ದಾಗ ಒಂದು ವಾರದಲ್ಲಿ ಈ ತರ. ಹೌದು, ಆರೋಪಿತರೆಲ್ಲರೂ ಪರಿಚಯಸ್ಥರೆ, ಬಹಳಷ್ಟು ದಿನಗಳಿಂದ ಪರಿಚಯ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಕಮಿಷನರೇಟ್ ವ್ಯಾಪ್ತಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಸಂಜೆ ಒಂದು ಘಟನೆ ಆಗಿದೆ. ಅದರಲ್ಲಿ 7ನೇ ಕ್ಲಾಸ್ ಒಂದು ಹುಡುಗಿ ಆನ್ಯುವಲ್ ಗ್ಯಾದರಿಂಗ್ ಅಲ್ಲಿ ಹೊರಗಡೆ ಸ್ಕೂಲ್ ಪ್ರಿಮೈಸಸ್ ಇಂದ ಸ್ವಲ್ಪ ಹೊರಗಡೆ ನಿಂತಿದ್ದಂತ ಸಂದರ್ಭದಲ್ಲಿ ಅದೇ ಶಾಲೆ ಇಬ್ರು ಹುಡುಗರು ಆ ಹುಡುಗಿಗೆ ಸ್ವಲ್ಪ ಕಮೆಂಟ್ಸ್ ಪಾಸ್ ಮಾಡಿದ್ದಾರೆ. ಯಾಕೆ ಈ ತರ ಮಾಡ್ತೀರಾ ಅಂತಂದಾಗ ಒಬ್ಬ ಹುಡುಗ ಆ ಹುಡುಗಿಗೆ ಕಪಾಳ ಕೊಡ್ತಿದ್ದಾನೆ. ಅದಾದ್ಮೇಲೆ ಆ ಹುಡುಗಿ ತಮ್ಮ ಪೋಷಕರನ್ನ ಕರೆಸ್ಕೊಂಡು ವಿಷಯ ತಿಳಿಸಿದಂತ ಸಂದರ್ಭದಲ್ಲಿ ಮೀನ್ ವೈಲ್ ಆ ಹುಡುಗರು ಇಬ್ರೇನಿದ್ರು 9ನೇ ಕ್ಲಾಸ್ ಓದ್ತಿದ್ದಂಥವ್ರು, ಅವರ ಅಕ್ವೆಂಟೆನ್ಸಸ್ ಅಂದ್ರೆ ಅವ್ರ ಪರಿಚಯಸ್ಥರು ಒಂದು 2-3 ಜನ ದೊಡ್ಡವ್ರನ್ನ ಕರೆಸ್ಬಿಟ್ಟು ಅಲ್ಲಿ ಪೋಷಕರು ಜೊತೆನೂ ಸಂಘರ್ಷ ಮಾಡಿ ಹೊಡೆಯುವಂತ ಪ್ರಯತ್ನ ಮಾಡಿದ್ದಾರೆ. 2 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಒಟ್ಟು 4 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. 2 ಅಡಲ್ಟ್ಸ್, 2 ನಾನ್ ಅಡಲ್ಟ್ಸ್, ಜುವೆನೈಲ್ಸ್. 2 ಜುವೆನೈಲ್ಸ್ ಮೇಲೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ಮತ್ತು 2 ಅಡಲ್ಟ್ಸ್ ಮೇಲೆ BNS ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದೀವಿ. ಟೀಸಿಂಗ್ ಅನ್ನೋದಕ್ಕಿಂತ ಹುಡುಗಿ ಅವ್ರ ಸ್ನೇಹಿತರ ಜೊತೆ ಎಲ್ಲ ನಿಂತಿದ್ದಾಗ ಸ್ವಲ್ಪ ಕಮೆಂಟ್ಸ್ ಮಾಡಿದ್ದಾರೆ. ಆ ಹುಡುಗಿ ಸ್ವಲ್ಪ ಆಕ್ಟಿವ್ ಆಗಿದ್ಲು ಅಂತಂದು ಕಮೆಂಟ್ ಮಾಡಿದ್ದಾರೆ. ಅದು ತಪ್ಪು. ಹಂಗಾಗಿ ಯಾಕೆ ಈ ತರ ಮಾಡ್ತೀರಿ ನೀವು ಸೀನಿಯರ್ಸು ಅಂತಂದಾಗ ಅವಳು ಸ್ವಲ್ಪ ಏನ್ ಜಾಸ್ತಿ ಮಾತಾಡ್ತೀಯಲ್ಲ ಅಂತ ಒಂದು ಏಟ್ ಹೊಡೆದಿದ್ದಾರೆ. ಅದಾದ್ಮೇಲೆ ಆ ಹುಡುಗಿ ಪೋಷಕರಿಗೆ ಈ ತರ ಆಯ್ತು ಅಂತಂತ ಕರೆಸಿದಾಗ ಅಷ್ಟೊತ್ತಿಗೆ ಮತ್ತೆ ಯಾರಾದ್ರೂ ಜನ ಬಂದ್ಬಿಟ್ಟಾರ ಅಂತ ಇವರು ಏರಿಯಾದ 3-4 ಜನ ಹುಡುಗನ್ ಕರೆಸಿದ್ದಾರೆ. ಒಟ್ಟು 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಪೋಕ್ಸೋ ಮತ್ತು JJ ಆಕ್ಟ್, ಜುವೆನೈಲ್ ಜಸ್ಟಿಸ್ ಆಕ್ಟ್ ಸೇರಿದಂತೆ ಏನು ನಿಯಮಗಳ ಪ್ರಕಾರ ಕ್ರಮ ತಗೋಬೇಕು ಅದನ್ನ ತಗೊಳ್ಳಲಾಗುತ್ತೆ. ಅದ್ರ ಮುಂದುವರೆದು ಈ ಹೆಣ್ಮಗುಗೆ ಬೇರೆ ಯಾರಾದ್ರೂ ತೊಂದರೆ ಕೊಟ್ಟಿದ್ದಾರಾ ಅಥವಾ ಈ ಹುಡುಗರು ಬೇರೆ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದಾರಾ, ಮತ್ತೆ 14-15ನೇ ವಯಸ್ಸಿಗೆ ಈ ಎಲ್ಲ ಮಾಹಿತಿಯನ್ನ ಈ ಹುಡುಗರು ಯಾವ ರೀತಿ ಪಡ್ಕೊಂಡ್ರು, ಯಾರಿಂದ ಏನಾದ್ರು ಇವ್ರಿಗೆ ಏನಾದ್ರು ತೊಂದರೆ ಆಗಿದೆಯಾ, ಸಂಪೂರ್ಣ ತನಿಖೆಯನ್ನ ಒಂದು ಸಮಗ್ರ ತನಿಖೆಯ ಮುಖಾಂತರ ಮಾಡಲಾಗುತ್ತೆ. ಈ 3 ಜನ ಆರೋಪಿತ ಬಾಲಕರಲ್ಲಿ ಇಬ್ರು 9ನೇ ಕ್ಲಾಸ್ ಓದ್ತಾ ಇದ್ರು, ಒಬ್ರು ಸ್ಕೂಲ್ ಡ್ರಾಪ್ ಔಟ್. ಬಾಲಕಿ ಕೂಡ ಮಿಡ್ಲ್ ಸ್ಕೂಲಲ್ಲಿ ಓದ್ತಾ ಇದ್ರು. ಹೌದು. ಈ ನೊಂದ ಬಾಲಕಿಯ ಪೋಷಕರಿಬ್ರು ದಿನ ಬೆಳಗ್ಗೆ ಆದ್ರೆ ಕಷ್ಟಪಟ್ಟು ದುಡಿಯುವಂತವ್ರು, ಹೊರಗಡೆ ಹೋಗ್ಬಿಟ್ಟು ಕೂಲಿ ಕೆಲಸ ಮಾಡುವಂತವ್ರು. ಸೊ ಅದನ್ನ ಮಾಡ್ಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಒಂದ್ ವಾರ ರಜಾ, ಏನು ಕ್ರಿಸ್ಮಸ್ ರಜಾ ಇತ್ತು. ಈ ಸಂದರ್ಭದಲ್ಲಿ ಒಂದು ಘಟನೆ ಆಗಿದೆ. ರೆಗ್ಯುಲರ್ ಸ್ಕೂಲ್ಗೆ ಹೋಗೋ ಹುಡುಗಿ ರಜಾ ಅಂತ ಮನೇಲಿದ್ಲು. ಮನೆಗಿದ್ದಾಗ ಒಂದು ವಾರದಲ್ಲಿ ಈ ತರ. ಹೌದು, ಆರೋಪಿತರೆಲ್ಲರೂ ಪರಿಚಯಸ್ಥರೆ, ಬಹಳಷ್ಟು ದಿನಗಳಿಂದ ಪರಿಚಯ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಕಮಿಷನರೇಟ್ ವ್ಯಾಪ್ತಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಸಂಜೆ ಒಂದು ಘಟನೆ ಆಗಿದೆ. ಅದರಲ್ಲಿ 7ನೇ ಕ್ಲಾಸ್ ಒಂದು ಹುಡುಗಿ ಆನ್ಯುವಲ್ ಗ್ಯಾದರಿಂಗ್ ಅಲ್ಲಿ ಹೊರಗಡೆ ಸ್ಕೂಲ್ ಪ್ರಿಮೈಸಸ್ ಇಂದ ಸ್ವಲ್ಪ ಹೊರಗಡೆ ನಿಂತಿದ್ದಂತ ಸಂದರ್ಭದಲ್ಲಿ ಅದೇ ಶಾಲೆ ಇಬ್ರು ಹುಡುಗರು ಆ ಹುಡುಗಿಗೆ ಸ್ವಲ್ಪ ಕಮೆಂಟ್ಸ್ ಪಾಸ್ ಮಾಡಿದ್ದಾರೆ. ಯಾಕೆ ಈ ತರ ಮಾಡ್ತೀರಾ ಅಂತಂದಾಗ ಒಬ್ಬ ಹುಡುಗ ಆ ಹುಡುಗಿಗೆ ಕಪಾಳ ಕೊಡ್ತಿದ್ದಾನೆ. ಅದಾದ್ಮೇಲೆ ಆ ಹುಡುಗಿ ತಮ್ಮ ಪೋಷಕರನ್ನ ಕರೆಸ್ಕೊಂಡು ವಿಷಯ ತಿಳಿಸಿದಂತ ಸಂದರ್ಭದಲ್ಲಿ ಮೀನ್ ವೈಲ್ ಆ ಹುಡುಗರು ಇಬ್ರೇನಿದ್ರು 9ನೇ ಕ್ಲಾಸ್ ಓದ್ತಿದ್ದಂಥವ್ರು, ಅವರ ಅಕ್ವೆಂಟೆನ್ಸಸ್ ಅಂದ್ರೆ ಅವ್ರ ಪರಿಚಯಸ್ಥರು ಒಂದು 2-3 ಜನ ದೊಡ್ಡವ್ರನ್ನ ಕರೆಸ್ಬಿಟ್ಟು ಅಲ್ಲಿ ಪೋಷಕರು ಜೊತೆನೂ ಸಂಘರ್ಷ ಮಾಡಿ ಹೊಡೆಯುವಂತ ಪ್ರಯತ್ನ ಮಾಡಿದ್ದಾರೆ. 2 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಒಟ್ಟು 4 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. 2 ಅಡಲ್ಟ್ಸ್, 2 ನಾನ್ ಅಡಲ್ಟ್ಸ್, ಜುವೆನೈಲ್ಸ್. 2 ಜುವೆನೈಲ್ಸ್ ಮೇಲೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಪ್ರಕಾರ ಮತ್ತು 2 ಅಡಲ್ಟ್ಸ್ ಮೇಲೆ BNS ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದೀವಿ. ಟೀಸಿಂಗ್ ಅನ್ನೋದಕ್ಕಿಂತ ಹುಡುಗಿ ಅವ್ರ ಸ್ನೇಹಿತರ ಜೊತೆ ಎಲ್ಲ ನಿಂತಿದ್ದಾಗ ಸ್ವಲ್ಪ ಕಮೆಂಟ್ಸ್ ಮಾಡಿದ್ದಾರೆ. ಆ ಹುಡುಗಿ ಸ್ವಲ್ಪ ಆಕ್ಟಿವ್ ಆಗಿದ್ಲು ಅಂತಂದು ಕಮೆಂಟ್ ಮಾಡಿದ್ದಾರೆ. ಅದು ತಪ್ಪು. ಹಂಗಾಗಿ ಯಾಕೆ ಈ ತರ ಮಾಡ್ತೀರಿ ನೀವು ಸೀನಿಯರ್ಸು ಅಂತಂದಾಗ ಅವಳು ಸ್ವಲ್ಪ ಏನ್ ಜಾಸ್ತಿ ಮಾತಾಡ್ತೀಯಲ್ಲ ಅಂತ ಒಂದು ಏಟ್ ಹೊಡೆದಿದ್ದಾರೆ. ಅದಾದ್ಮೇಲೆ ಆ ಹುಡುಗಿ ಪೋಷಕರಿಗೆ ಈ ತರ ಆಯ್ತು ಅಂತಂತ ಕರೆಸಿದಾಗ ಅಷ್ಟೊತ್ತಿಗೆ ಮತ್ತೆ ಯಾರಾದ್ರೂ ಜನ ಬಂದ್ಬಿಟ್ಟಾರ ಅಂತ ಇವರು ಏರಿಯಾದ 3-4 ಜನ ಹುಡುಗನ್ ಕರೆಸಿದ್ದಾರೆ. ಒಟ್ಟು 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ.